ಇದರ ನಡುವೆ ಅಮೆರಿಕದ ಇಂಟರ್ವ್ಯೂನ್, ಟ್ರಂಪ್ ಇಂಟರ್ವ್ಯೂನ ನೀವು ಹೇಗೆ ನೋಡ್ತೀರಿ ಸರ್? ಭಾರತ ಪಾಕಿಸ್ತಾನ ಕದನ ವಿರಾಮವನ್ನ ಎಲ್ಲರಿಗಿಂತ ಮೊದಲು ಘೋಷಣೆ ಮಾಡಿದ್ದೆ ಅಮೆರಿಕ. ಇದನ್ನ ಹೇಗೆ ನೋಡ್ತೀರಿ ಸರ್? ನಿನ್ನೆ ಎರಡು ಮೂರು ಕಡೆಯಲ್ಲಿ ಸೀಸ್ಫೈರ್ ಉಲ್ಲಂಘನೆ ಆಯಿತು. ಬಟ್ ಈಗ ಇಟ್ ಈಸ್ ಹೋಲ್ಡಿಂಗ್ ನಾವು. ನೀವೇ ಹೇಳಿದ ಪ್ರಕಾರ ಇಟ್ ಈಸ್ ಹೋಲ್ಡಿಂಗ್ ಆಫ್ಟರ್ 11 o'clock in the night today morning. There has been no violation. So I feel that it's a good step. And ಇದರಲ್ಲಿ ನಾವು 2-3 ವಿಷಯ ಇನ್ನೂ ಹೇಳಿದ್ದೀವಿ. ಇನ್ನು ಏನಾದರೂ ಟೆರರ್ ಅಟ್ಯಾಕ್ ಆದರೆ ನಾವು ವಿ ರಿಟೇನ್ ದ ರೈಟ್ ಟು ಸ್ಟ್ರೈಕ್ ಇನ್ ಟು ಪಾಕಿಸ್ತಾನ್ ಟೆರಿಟರಿ ವೇರ್ ಎವರ್ ವಿ ಫೀಲ್ ಅಟ್ ವಾಟ್ ಎವರ್ ಟೈಮ್ ಆ್ಯಂಡ್ ಲೊಕೇಶನ್ ದಟ್ ವಿ ಚೂಸ್. ಇದು ನಾವು ಖಂಡಿತವಾಗಿ ಹೇಳಿದ್ದೀವಿ ಕಡಾಕಡಿಯಾಗಿ. ಸೊ ಇದು ನಮಗೆ ಅಸಂತೃಪ್ತಿ ಬರುವಂಥ ವಿಷಯ ಇಲ್ಲ ಅದು. ಸೊ ಐ ಡೋಂಟ್ ನೋ ವೈ ಪೀಪಲ್ ಆರ್ ಅನ್ನೆಸರ್ಲಿ ಸೇಯಿಂಗ್ ದಟ್ ಇನ್ನು ಇದರಿಂದ ನಮಗೆ ನಾವು ಬಲೂಚಿಸ್ತಾನ ಸಪ್ರೇಟ್ ಮಾಡಬೇಕಾಗಿತ್ತು, POKನ ತೊಗೊಳ್ಬೇಕಾಗಿತ್ತು. ಅದೆಲ್ಲ ದಟ್ ವಾಸ್ ನಾಟ್ ದ ಪರ್ಪಸ್ ಆಫ್ ದಿಸ್ ವಾರ್. ಸೊ ಇದನ್ನು ನೀವು ರೇಸ್ ಮಾಡೋದೇ ಇದು ಮೂರ್ಖತನ. ಸೊ ಲೆಟ್ ಅಸ್ ಬಿ ರಿಯಲಿಸ್ಟಿಕ್, ಲೆಟ್ ಅಸ್ ಬಿ ಪ್ರಾಗ್ಮ್ಯಾಟಿಕ್. ಅದನ್ನು ಈಗ ನಮ್ಮ ವಾಸ್ತವಿಕತೆ ಏನು, ಪಾಕಿಸ್ತಾನದ ವಾಸ್ತವಿಕತೆ ಏನು ನಾವು ತಿಳ್ಕೊಂಡು ಇದ್ರ ಬಗ್ಗೆ ವಿಮರ್ಶನೆ ಮಾಡಬೇಕು. ಸೊ ಈಗ ಪಾಕಿಸ್ತಾನ ಒಂದು ಅಧೋಗತಿಯಲ್ಲಿದೆ. ಈಗ ಹೊಡಿಲಿಕ್ಕೆ ಹೋದರೆ ಅವರು ನ್ಯೂಕ್ಲಿಯರ್ ವೆಪನ್ ಕೂಡ ಯೂಸ್ ಮಾಡಬಹುದು ನಮ್ಮಲ್ಲಿ. ಸೊ ದೇ ಆರ್ ಇನ್ ಎ ಡೆಸ್ಪರೇಟ್ ಕಂಡೀಷನ್. ಸೊ ಲೆಟ್ ಅಸ್ ನಾಟ್ ಎಸ್ಕಲೇಟ್ ದಿಸ್ ವಾರ್ ಎನಿ ಫರ್ದರ್ ಇನ್ ಟು ಡೇಂಜರಸ್ ಟೆರಿಟರಿ. ಸೊ ಇಟ್ ಈಸ್ ಗುಡ್ that we have declared ceasefire. These are my considered views on the matter. Yes. ಕುಶ್ವಂತ್ ಅವರೇ, ಇದರ ನಡುವೆ ಅಮೆರಿಕದ ರೋಲ್ ಬಗ್ಗೆ ತಾವೇನು ಹೇಳ್ತೀರಿ? Let me sum it up in 2 to 3 minutes. ಈಗ ಸರ್ ಹೇಳಿದ್ರು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ. ಇದರ ಪಾಸಿಟಿವ್ ಏನು ಅಂತ ಹೇಳಿದ್ರೆ, ಆಫ್ಟರ್ 71 is the first time we are hitting Punjab, Pakistan, other cities of Pakistan. ನೇರವಾಗಿ ನಾವು ಆ ದೇಶದ ವಿವಿಧ ನಗರಗಳನ್ನ ಡೈರೆಕ್ಟ್ ಆಗಿ ಹಿಟ್ ಮಾಡಿದ್ವಿ, ವಿಚ್ ಇಸ್ ಎ ಹಿಸ್ಟಾರಿಕಲ್ ಮೂವ್. ಬಿಕಾಸ್ ನಾವು ಬಾಲಾಕೋಟ್ ಸ್ಟ್ರೈಕ್ ಇರ್ಬೋದು, ಅವಾಗೆಲ್ಲ ನಾವು POK ಒಳಗಡೆ ಸ್ಟ್ರೈಕ್ ಮಾಡಿದ್ ಮಾತ್ರ. ಇದು ಸೀಸ್ ಫೈರ್ ವಿಚಾರದಲ್ಲಿ ಬೇಜಾರಿಲ್ಲ. ಅಂದ್ರೆ ದ ವೇ ಸೀಸ್ ಫೈರ್ ಸ್ಟ್ಯಾಂಡ್ ಔಟ್, ಪ್ರೆಸಿಡೆಂಟ್ ಆಫ್ ಸಮ್ ಅದರ್ ಕಂಟ್ರಿ ಅನೌನ್ಸಿಂಗ್ ಸೀಸ್ ಫೈರ್ ಆನ್ ಸೋಷಿಯಲ್ ಮೀಡಿಯಾ, ಅದು ಏನ್ ಸಂದೇಶ ಹೋಗುತ್ತೆ ಅಂತ ಹೇಳಿದ್ರೆ, ಇಟ್ ಮೇಕ್ಸ್ ಮೈ ಕಂಟ್ರಿ ಅಂಡ್ ಮೈ ಗವರ್ಮೆಂಟ್ ಲುಕ್ಸ್ ವೀಕ್. ಐ ಆಮ್ ನಾಟ್ ಓಕೆ ವಿತ್ ಇಟ್. I would have been totally okay if my PMO, my foreign minister coming and telling that we have negotiated with Pakistan on our own terms. Objective ಇದಾಗಿತ್ತು, ಟೆರರ್ ಕ್ಯಾಂಪಿಗೆ ಹೊಡೆಯೋ ಆಬ್ಜೆಕ್ಟಿವ್ ಆಗಿತ್ತು. ನಾವು ಹೊಡೆದ್ವಿ, we have a upper hand, they are down in the dumps. So now we are our honor would have restored. ಇದು ಏನಂದ್ರೆ ಯುದ್ಧ ಅಂದ್ರೆ ಇದು ಅಲ್ಟಿಮೇಟ್ಲಿ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್. ಈ ಅಂತಾರಾಷ್ಟ್ರೀಯ ಪರ್ಸೆಪ್ಷನ್ ಅಲ್ಲಿ ನನ್ನ ದೇಶವನ್ನ ಮತ್ತೊಂದು ಪವರ್ಫುಲ್ ಕಂಟ್ರಿ ಸಕಮ್ ಮಾಡಬಹುದು ಅಥವಾ ಪ್ರೆಷರ್ ಹಾಕ್ಬಿಟ್ಟು ಸೈಲೆಂಟ್ ಮಾಡಿಸ್ಬೋದು. ಟ್ರಂಪ್ ಅವ್ರ ಸ್ಟೇಟ್ಮೆಂಟ್ ಹೇಗಿತ್ತು, ಲೈಕ್ ಬೆಟರ್ ಸೆನ್ಸ್ ಶುಡ್ ಪ್ರಿವೇಲ್ ಅಂಡ್ ಬೋತ್ ಕಂಟ್ರೀಸ್ ಶುಡ್ ಬಿಹೇವ್ ರೆಸ್ಪಾನ್ಸಿಬಲಿ. ಹೂ ಇಸ್ ಹಿ ಟು ಟೆಲ್? ಇಟ್ ಇಸ್ ನನ್ ಆಫ್ ಹಿಸ್ ಬಿಸ್ನೆಸ್. Our country of 140 billion people with a democratically elected government with great national leaders of great caliber and a responsible army. ನಮ್ಗೆ ಗೊತ್ತಿಲ್ವಾ ಯಾವ ರೀತಿ ನೆಗೋಷಿಯೇಟ್ ಮಾಡೋದು ಅಂತ? ನಮ್ಗೆ ಗೊತ್ತು. ಪೀಸ್ಫೈರ್ ಹೆಂಗ್ ಮಾಡೋದು ಅಂತ ನಮ್ಗೆ ಗೊತ್ತು. I would have been very happy with my government negotiated and my government telling our citizens, ನೋಡಿ ನಾವು ಸಕ್ಸಸ್ ಮಾಡಿದ್ವಿ, ಆಫ್ Sindoor is success. We hit Pakistan in different places. We have cut down their water and we keep our right to hit back if they misbehave. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ದೇಶದ ಅಧ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಸೀಸ್ಫೈರ್ ಇದು ಮಾಡಿದ್ರೆ, ನನಗೆ ನಮ್ಮ ದೇಶ ಸುತ್ತ ಇರುವ ಚಿಕ್ಕ ಪುಟ್ಟ ದೇಶಗಳು ನಮ್ಮ ದೇಶವನ್ನ ಕೇವಲ ತಗೊಳ್ಳೋದನ್ನ ನನಗೆ ಕೈಸ್ಕೊಳಕ್ ಆಗಲ್ಲ. ಸೀಸ್ಫೈರ್ ಇಸ್ ಓಕೆ, ಬಟ್ ದ ವೇ ಇಟ್ ಸ್ಟ್ಯಾಂಡ್ ಔಟ್ did hurt me because I have huge respect for this government and I am a very proud Indian. No country president can tell me what my country's government should do. It is none of his business. Yes, right. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.